ಇಲ್ಲಿ ಬಾ ಪುಟ್ಟ ಬಾ 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 ನಾನೇನು ಮಾಡಲ್ಲ ಬಾ 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 ಬಾ. ಬ್ರೆಡ್ ಇದು ನಿಜವಾದಲ್ಲ ಗೊರಿ, ಇದು ಬೆಡ್ ಐತಿದು. ಕಳ್ಳಿ ನಿಜವಾದ ಅನ್ಕೊಂಡ್ರ? ನೋ. ಹಾಯ್, ಎಲ್ರಿಗೂ ನಮಸ್ಕಾರ. ಕುವೈತಲ್ಲಿ ಒಂದು ಯುನೀಕ್ ಪ್ಲೇಸ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬರೀ ಮರಳೆ ತುಂಬಿರೋಂಥ ಜಾಗದಲ್ಲಿ, ಬರೀ ಬರ್ಡ್ ಭೂಮಿಯಿಂದ ತುಂಬಿರೋ ಜಾಗದಲ್ಲಿ, ಇಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರೋ ಜಾಗದಲ್ಲಿ ಒಂದು ಹಳೇ ಶೈಲಿ ಹೋಲುವಂಥ ಹಳೇ ವಸ್ತುಗಳು ಸಿಗುವಂಥ ಜಾಗ ಇದೆ. ಅದು ಎಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕುವೈತಲ್ಲಿರೋರು ಕೂಡ ವಿಸಿಟ್ ಮಾಡಿ, ಹಾಗೆಯೇ ಕರ್ನಾಟಕದಲ್ಲಿರೋರು ಈ ವಿಡಿಯೋ ನೋಡಿ ಖುಷಿ ಪಡಿ. ಬನ್ನಿ ತೋರಿಸ್ತೀನಿ. ನೋಡಿ, ಈ ಜಾಗ ಎಷ್ಟು ಯುನೀಕ್ ಆಗಿ ಐತೆ ಅಂದರೆ ತುಂಬ ಗಿಡಗಳಿಟ್ಟವ್ರೆ. ಮತ್ತು ಇದು ವಿಶೇಷತೆ ಏನಂದರೆ, ಈ ಮಣ್ಣಲ್ಲಿ ಮಾಡಿರೋ ಪಾತ್ರೆಗಳು. ಅಂದರೆ ಹಿಂದೆ ಕುವೈತ್ ತುಂಬ ಹಿಂದೆ ಇದ್ದಾಗ ಇಲ್ಲಿ ಬಳಸಿದಂಥ ಕೆಲವು ವಸ್ತುಗಳು ಮತ್ತು ಇವಾಗಿನ ಆಧುನಿಕತೆಗೆ ಅದು ಹೆಂಗೆ ಸ್ವಲ್ಪ ಮಾಡಿಫೈಡ್ ಮಾಡಿದ್ದಾರೆ. ಈ ಥರ ಹಳೆ ವಸ್ತುಗಳನ್ನ ಮತ್ತೆ ರೀಜನರೇಟ್ ಮಾಡಿ ಮತ್ತು ಗಿಫ್ಟ್ಗೆ ಕೊಡೋ ಥರ ಕೆಲವೊಂದು ವಸ್ತುಗಳು, ಈ ಥರ ತುಂಬ ಥಿಂಗ್ಸ್ಗಳು ಇಟ್ಟವ್ರೆ. ತೋರಿಸ್ತೀನಿ ಬನ್ನಿ. ಎಷ್ಟು ಯುನೀಕಾಗಿ ಐತೆ ಅಂದರೆ ಸಕ್ಕತ್ತಾಗೈತೆ ಮಾತ್ರ. ನಾನು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕುವೈತಲ್ಲಿ ಕುವೈತ್ ಅಂತ ಈ ಏನದು ಮರಳುಗಾಡು ಪ್ರದೇಶಗಳಲ್ಲಿ ಈ ಥರ ಒಂದು ಅಂಗಡಿಗಳ ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅದು ಹೇಳಿ ನೋಡೋಕಂದ್ರೆ ಚೆಂದ ಆಗ್ತದೆ. ತೋರಿಸ್ತೀನಿ ಬನ್ನಿ ಏನು ಸಖತ್ತಾಗೈತೆ ಅಂತ. ಒಂದ್ಸಲ ಕಣ್ಣಲ್ಲೇ ನೋಡ್ಕೊಂಡೇ ಬಿಡೋಣ. ನೋಡಿಲ್ಲ ಹೆಂಗೆ ಕಾಣಿಸ್ತೈತಿ ಇಲ್ಲಿ. ಇನ್ನೇನು ವಿಶೇಷ ಏನು ಗೊತ್ತಾ? ನೋಡಿಲಿ ದೊಡ್ಡದಾಗ ಒಂದು ಮರ ಇಟ್ಟವ್ರೆ, ಮರ ಬೆಳೆಸೋರು. ಇಲ್ಲಿ ತುಂಬ ಹೈಟ್ ಇದೆ ಮರ. ಯಾಕಂದರೆ ಕುವೈತ್ ಒಂದು ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ಮರಗಳೆಲ್ಲ ತುಂಬ ಕಡಿಮೆ. ಅಂದರೆ ಗಾಳಿ ಬರಲ್ಲ ಅಂತಲ್ಲ, ಗಾಳಿ ಬರುತ್ತೆ, ಬಟ್ ಮರಗಳು ಕಡಿಮೆ. ನೋಡಿಲಿ ಮರ ಹೆಂಗಿದೆ ಇಲ್ಲಿ, ಸಖತ್ತೈತಲ್ಲ ಮರ. ನಮ್ಮ ಕಡೆ ಎಲ್ಲ ತುಂಬ ಮರಗಳು ಈ ಥರ ದೊಡ್ಡ ದೊಡ್ಡ ಇರ್ತವೆ ಹಿಂಗೆ, ಆದರೆ ಇಲ್ಲಿ ಕಡಿಮೆ ಅಲ್ಲ. ಈ ಥರ ಮರಗಳು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಏನು ಸೈಕ್ ಆಯ್ತು ನೋಡಿಲ್ಲ ಹಂಗೆ. ಇನ್ನೂ ಒಳಗಡೆ ತೋರಿಸ್ತೀನಿ ಬನ್ನಿ, ಒಳಗಡೆ ಎಲ್ಲ ಹೆಂಗೈತೆ ಅಂತ. ತುಂಬ ಯುನೀಕ್ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ. ಒಂದ್ಸಲ ಕಣ್ಣಲ್ಲಿ ನೋಡ್ಕೊಂಡೇ ಬಿಡೋಣ ಹಂಗೆ ಹೋಗಿ. ನೋಡಿಲಿ ಇದು ದೊಡ್ಡ ಗುಡಾಣ ಇದು. ಸೊ ಇದ್ರೊಳಗಡೆ ತುಂಬ ದಿನ ಏನು ಬೇಕಾದ್ರೂ ಸ್ಟೋರ್ ಮಾಡಿಡ್ಬೋದು. ಮತ್ತು ನಮ್ಮ ಕಡೆ ಹೆಂಗೆ ಮಡಿಕೆ ಬಳಸ್ತಿದ್ದು ಅದೇ ಥರ ನೋಡಿಲಿ. ಈ ಕುವೈತಲ್ಲಿ ಹಿಂದೆ ಅಂದರೆ ತುಂಬ ಬಿಸಿಲಲ್ಲ, ಆಹಾರ ಪದಾರ್ಥಗಳೆಲ್ಲ ತಣ್ಣಗಿರಲಿ, ತಂಪಾಗಿರಲಿ ಅಂತ ನೋಡಿ ಈ ಥರ ಪಾತ್ರೆಗಳನ್ನ, ಮಣ್ಣಿನ ಪಾತ್ರೆಗಳನ್ನ ಬಳಕೆ ಮಾಡ್ತಿದ್ರು. ಸೊ ಕೆಲವೊಂದು ನೋಡಿಲಿ ಫೋನ್ ಇಟ್ಟವ್ರು, ಯಾವುದೋ ಫೋನು. ಸ್ವಲ್ಪ ತುಂಬ ಹಿಂದೆದೇನಲ್ಲ ಇದು ಫೋನ್. ನೋಡಿಲ್ಲ ಹೆಂಗೈತೆ, ತುಂಬ ಹಳೇದೇನಲ್ಲ ಇದು, ತುಂಬ ರೀಸೆಂಟ್. ಆದರೆ ಇವೆಲ್ಲ ಸ್ವಲ್ಪ ಆ್ಯಂಟಿಕ್ ಪೀಸ್ ಅಂತ ಕನ್ಸಿಡರ್ ಮಾಡ್ತಾರಲ್ಲ. ಹಳೆ ವಸ್ತುಗಳೆಲ್ಲ ತುಂಬ ಅತ್ಯಮೂಲ್ಯವಾದದ್ದು, ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ. ನೋಡಿ ಚೆನ್ನಾಗೈತೆ ಇದೊಂದು, ಸಕಲಾಗೈತಲ್ಲಿ. ನೋಡಿಲಿ ಇಂಟೀರಿಯರ್ ಡಿಸೈನ್ ಹೆಂಗೆ ಕಾಣುತ್ತೆ ಅಂದರೆ ಒಳಗಡೆ. ಅಬ್ಬಬ್ಬಬ್ಬ, ಈ ಥರ ಒಂದು ತಣ್ಣನೇ ಜಾಗ ಕುವೈತಲ್ಲಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಇವಾಗ ತುಂಬ ಪಾರ್ಕ್ಗಳೆಲ್ಲ ಬಿಲ್ಡ್ ಮಾಡ್ತಾವ್ರೆ ಇಲ್ಲಿ. ಒಂದು ಏನೋ ನಮ್ಮ ಕಡೆ ಫಾರೆಸ್ಟ್ಗಳಿರ್ತಾವಲ್ಲ, ಹಾಗೇನೆ ಇದ್ದಾವೆ ಇಲ್ಲಿ ಕೆಲವೊಂದು. ಅಂದರೆ ಎಲ್ಲ ಜಾಗದಲ್ಲ, ಕೆಲವೊಂದು ಪ್ಲೇಸ್ಗಳಲ್ಲಿ, ಯಾಕಂದರೆ ನೀರು ತುಂಬ ಕಡಿಮೆ ಇರುತ್ತಲ್ಲ, ಎಲ್ಲಿ ಸಾಧ್ಯ ಆಗುತ್ತೆ ಅಷ್ಟು ಅವ್ರಿಗೆ ಎಷ್ಟು ಮೈಂಟೈನ್ ಆಗುತ್ತೆ ಅಷ್ಟು ಮಾಡಿ ಇಡ್ತಾರೆ. ನೋಡಿ ಇಲ್ಲೊಂದು ಹಕ್ಕಿ ತೋರಿಸ್ತೀನಿ. ಕುವೈತಲ್ಲಿ ತುಂಬ ಹಕ್ಕಿಗಳಿದ್ದಾವೆ, ತುಂಬ ವೆರೈಟಿಯಾಗಿ ಹಕ್ಕಿಗಳು ಬರ್ತವೆ. ಯಾವುದು ಪಾರೆ ಒಳಗೆ ಬರುತ್ತೆ, ಮತ್ತು ಇನ್ನೂ 2-3 ಥರ ಹಕ್ಕಿಗಳಿದ್ದಾವೆ, ಹೆಸರು ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಗುಬ್ಬಚ್ಚಿ ಸಿಗ್ತಾವಲ್ಲ, ಅವು ಕೂಡ ನೋಡಿದ್ದೀನಿ ನಾನು ಇಲ್ಲಿ. ನೋಡಿಲ್ಲ ಯಾವುದೋ ಒಂದು ಇದು ಬಡ್ಡಿ ಮಗನ ಬೈಕ್ ಹತ್ತಿರುತ್ತೆ, ನಾನು ಕೂಡ ಹಾಕ್ಬಿಟ್ಟಿಲ್ಲಿ ಆಚೆಗೆ ಬಿಡೋಂಗಿಲ್ಲ ಬಡ್ಡಿ ಮಕ್ಕಳು ಅಂತ. ಅದು ಸೌಂಡ್ ಚೆನ್ನಾಗಿ ಕೇಳಕ್ಕೆ, ಸೌಂಡ್ ಸಕಲ ಸೌಂಡ್ ಅದ್ರದ್ದು. ನೋಡಿಲಿ ಗಿಳಿ ಐತೆ, ಗಿಳಿ ತೋರಿಸ್ತೀನಿ. ನೋಡಿಲಿ ಗಿಳಿ ಹೆಂಗೈತೆ. ಪಾಪ ಹಸ್ರದ್ದು ಮತ್ತೆ ನೀಲಿದೈತೆ. ಅವನಂತೂ ಹೊರಗಡೆ ಬಿಡಲ್ಲ, ಅವು ಜೀವನ ಪೂರ್ತಿ ಇಲ್ಲೇ ಇರಬೇಕು. ಅವೇನು ಜಾಸ್ತಿ ವರ್ಷನೂ ಬದುಕಲ್ಲ ನಮ್ಮಷ್ಟು. ಪಂಜದೊಳಗೆ ಬಂದಿ ಮಾಡಿಟ್ಟವ್ರೆ, ಏನು ಮಾಡೋಂಗಿಲ್ಲ. ನಾವು ಒಂದು ವಿಷಯಗಳಲ್ಲಿ ಬಂದಿನೇ ಆಗಿರ್ತೀವಲ್ಲ, ಜೀವನನ ಹಂಗೆ ಜೀವಿಗಳದು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಮೈಲ್ ಮಾಡಿ, ಸ್ಮೈಲ್ ಕೊಟ್ಟವ್ರೆ. ಸೊ ಇನ್ನೂ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಒಳಗಡೆ ಎಷ್ಟು ಡೀಪಾಗಿ ಸಖತ್ತಾಗೈತೆ, ಚೆನ್ನಾಗಿ ಇಟ್ಟಿದ್ದಾರೆ. ಕೆಲವೊಂದು ವಸ್ತುಗಳೆಲ್ಲ ತುಂಬ ಯುನೀಕ್ ಆಗೈತೆ, ಕಳೆದೋಗ್ತೀರ ನೀವು ಆ ಲೆವೆಲಿಗೆ ಒಳಗಡೆ ಇದ್ದಿದ್ದಾವೆ. ನೋಡಿ ಸಖತ್ತೈತೆ. ಈ ಥರ ಹೂಗಳನ್ನ ನಮ್ಮೂರಲ್ಲೂ ನೋಡಿದ್ದೆ ನಾನು. ನಮ್ಮ ಮನೇಲಿ ಸ್ವಲ್ಪ ಬೆಳೀತಿದ್ರು. ಅಂದರೆ ಇಲ್ಲಿ ಹೂ ಗಿಡಗಳೆಲ್ಲ ತಂದಿರಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಸಿಗುವಂಥ ಹೂಗಳೆಲ್ಲ ತಂದು ಇಲ್ಲಿ ಇಟ್ಟು ಬೆಳೆಸಿದ್ದಾರೆ. ನೋಡಿಲ್ಲಿ
ಪ್ಲಾಸ್ಟಿಕ್ದು ನಿಜವಾದಲ್ಲ, ಪ್ಲಾಸ್ಟಿಕ್ದು ನಿಜವಾದ ಅಂದ್ಕೊಂಡಿದ್ದೆ ಅದು. ಕೆಲವೊಂದು ನಿಜ ಇದ್ದಾವೆ, ಕೆಲವೊಂದು ಪ್ಲಾಸ್ಟಿಕ್ ಇದ್ದಾವೆ, ಬಟ್ ಅದು ತುಂಬ ರಿಯಲಿಸ್ಟಿಕ್ ಕಾಣುತ್ತೆ. ಅದು ಸಕ್ಕತ್ತಾಗೈತೆ ಮಾತ್ರ. ಒಳಗಡೆ ಎಂಟ್ರಿ ಕೊಟ್ಟೆ, ನಿಜವಾಗ್ಲೂ ನೋಡಿ ಹೆಂಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ವಸ್ತುಗಳನ್ನ ಇಟ್ಟಿದ್ದಾರೆ. ಸೈಕಾಗೈತೆ ಮಾತ್ರ. ನನಗಂತೂ ಭಾರಿ ಇಷ್ಟ ಆಯ್ತು. ಈ ಥರದ್ದೊಂದು ಜಾಗ ಇಲ್ಲಿದೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ. ಬಟ್ ಇದನ್ನು ಅರೇಂಜ್ ಮಾಡಿರೋ ರೀತಿ ಇದೆಯಲ್ಲ, ತುಂಬ ಚೆನ್ನಾಗಿಟ್ಟಿದ್ದಾರೆ. ನೋಡಿಲಿ ಏನು ಸಖತ್ತಾಗೈತೆ ಅಂತ. ಇವೆಲ್ಲ ಕ್ರಾಫ್ಟ್ಸು ರೆಡಿ ಮಾಡ್ತಾರೆ, ತುಂಬ ಜನ ರೆಡಿ ಮಾಡಿ ಸೆಲ್ಲಿಗಿಡ್ತಾರೆ. ಪ್ರೈಸ್ ಏನು ಕಡಿಮೆ ಇಲ್ಲ ಗುರು, ಪ್ರೈಸ್ ಕಿತ್ಕೊಂಡು ಹೋಗಿದೆ ಇಲ್ಲಿ, ಸಖತ್ ಕಾಸ್ಟ್ಲಿ. ಮುಂದೆ ಹೋಗೋಣ ಬನ್ನಿ ಹಂಗೆ. ನೋಡಿಲಿ ಇಲ್ಲಿ ಮಣ್ಣಿನ ಪಾತ್ರೆಗಳು, ಹೂಗಳು, ಹೂಕುಚ್ಚಗಳು ನೋಡಿಲಿ. ನೋಡಿಲ್ಲಿ ಎಂತ ಇದು ಬುಟ್ಟಿ ಥರ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಮತ್ತು ಬ್ಯಾಗ್ಗಳು ಏನು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಇದ್ರ ಮೇಲೆಲ್ಲ ಇದು ಪ್ರೈಸೆಲ್ಲ ಜಾಸ್ತಿನೇ ಇರುತ್ತೆ, ಯಾಕಂದರೆ ಈ ಥರ ಫ್ಯಾನ್ಸಿಯಾಗಿ ಅಟ್ರಾಕ್ಟ್ ಇರುವಂಥ ವಸ್ತುಗಳಿಗೆ ಪ್ರೈಸ್ ಜಾಸ್ತಿನೇ ಇರುತ್ತೆ. ಮತ್ತು ಪಿಂಗಾಣಿ ವಸ್ತುಗಳು ತುಂಬ ದೇಹಕ್ಕೆ ಒಳ್ಳೆಯದು, ಬಳಸ್ಬೇಕು ಈ ಥರ ವಸ್ತುಗಳನ್ನ. ಸಖತ್ತಾಗೈತೆ ಇದು ಮಾತ್ರ. ನೋಡಿಲಿ ಇಲ್ಲಿ ಮರದಲ್ಲಿ ಮಾಡಿರುವಂಥ ಕೆಲವೊಂದು ವಸ್ತುಗಳನ್ನ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಸೈಕಾಗೈತೆ ನೋಡಿಲಿ ಏನು ಚೆನ್ನಾಗೈತೆ ಅಂತ. ಮತ್ತು ಈ ಎಲ್ಲ ಫ್ಲವರ್ಸ್ ಕಾಣಿಸ್ತಿದ್ದಾವಲ್ಲ, ಇದು ಪ್ಲಾಸ್ಟಿಕ್ ತೆಗೆರು, ನಿಜವಾದಲ್ಲ. ಲಾಂಗ್ ಟೈಮ್ ಇರೋದು ಹಿಂಗೆ ಇಡೋಕ್ಕಾಗುತ್ತೆ, ಎಲ್ಲ ಹಾಳಾಗುತ್ತಲ್ಲ. ಸೊ ನೋಡಿ ಇಲ್ಲಿ ಕ್ರಾಫ್ಟ್ಗಳು, ಇದು ಯಾರಿಗಾರು ಗಿಫ್ಟ್ ಕೊಡೋದಾದರೆ ಗಿಫ್ಟ್ ಕೊಡೋಕ್ಕೆ ಸಖತ್ತಾಗೈತೆ. ಗಿಫ್ಟ್ ಎಲ್ಲ ಕೊಡ್ಬೋದು. ನೋಡಿಲ್ಲಿ ತುಂಬ ಇಟ್ಟವ್ರು, ಇಲ್ಲಿ ನೋಡಿ ಇಲ್ಲೆಲ್ಲ ಇಟ್ಟವ್ರು, ಹೆಂಗೆ ಇಟ್ಟವ್ರು ಇಲ್ಲಿ, ಸಖತ್ತಾಯ್ತಲ್ಲ. ಹಂಗೆ ಮುಂದಕ್ಕೆ ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ನೋಡಿಲ್ಲಿ ಪಿಂಗಾಣಿಗಳಲ್ಲಿ ಡಿಸೈನ್ ಮಾಡಿ ಹೆಂಗೆ ಇಟ್ಟವ್ರೆ ಅಂತ. ಅಲ್ಲಿ ಚೆನ್ನಾಗಿದೆ ಅದೊಂಥರ. ಇನ್ನೂ ನೋಡಿ ಅಲ್ಲಿ ಹಳೆ ಕಾಲದ ವಸ್ತುಗಳು ಕಾಣಿಸ್ತಿದೆ ಅಲ್ಲಿ. ಇಲ್ಲಿ ನೋಡಿ ಇಲ್ಲಿ ಬ್ರೆಡ್ ಇಟ್ಟವ್ರೆ. ಬ್ರೆಡ್ಡು ಇದು ನಿಜವಾದಲ್ಲ ಗೊರಿ, ಇದು ಬೆಡ್ ಐತಿದು. ನೀವು ಯಾವನಾರು ಬ್ರೆಡ್ ನಿಜವಾದಂತ ತಿಂದರೆ ನೋಡಿ. ಇದಕ್ಕೆ ಎಷ್ಟಂತ ಗೊತ್ತಾ? 3 KD. ಇದ್ರ ಪ್ರೈಸ್ 3 KD. ಇದನ್ನು ತೊಗೊಂಡೋಗಿ ಎಲ್ಲಿಗೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ನಿಜವಾದ ತಿನ್ನೋ ಐಟಮ್ಗಳಿಗೂ ಕೂಡ ಎಷ್ಟೊಂದು ಪ್ರೈಸ್ ಇರಲ್ಲ, ಅಷ್ಟೊಂದು ರೇಟ್ ಇಟ್ಟವ್ರೆ. ಮತ್ತು ಇದು ಎಂಥದ್ದು ಬುಟ್ಟಿ ಅಂತೆ ನೋಡಿ. ಈ ಥರ ನಮ್ಮ ಕಡೆನೂ ಮಾಡ್ತಾರೆ ಕೆಲವೊಂದು ಈ ಥರ. ಚೆನ್ನಾಗಿದೆ, ಒಂಥರ ಕಲರ್ಫುಲ್ಲಾಗಿ ಮಾಡಿಟ್ಟವ್ರೆ. ಮತ್ತು ಇದು ಮಾತ್ರ ಅಲ್ಲ, ಬ್ರೆಡ್ ಮಾತ್ರ ಅಲ್ಲ, ಸೇಬು ಹಣ್ಣುಗಳೆಲ್ಲನೂ ಪ್ಲಾಸ್ಟಿಕ್ ಮಾಡಿಟ್ಟವ್ರೆ. ಇಲ್ಲಿ ನಿಜವೂ ಅನ್ಕೊಂಡ್ರ? ಇಲ್ಲ, ಇದು ಪ್ಲಾಸ್ಟಿಕ್ದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇದೆಲ್ಲ ಪ್ಲಾಸ್ಟಿಕ್ದು, ಯಾವುದು ಕೂಡ ಮೆಜಾರಿಟಿ 99.99% ಎಲ್ಲ ಪ್ಲಾಸ್ಟಿಕ್ದಿದೆ. ಹಾಳಾಗಬಾರ್ದಲ್ಲ, ಹಂಗಾಗಿ. ಹಾಗೇನೆ ಇನ್ನೊಂದು ಜಾಗಕ್ಕೆ ಬಂದೆ. ಇನ್ನೊಂದು ಜಾಗದಲ್ಲಿ ನೋಡಿ, ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಪೇಂಟಿಂಗ್ಸ್ ತೋರಿಸ್ತೀನಿ ನೋಡಿಲಿ, ಪೇಂಟಿಂಗ್ಸ್ ಇದೆ ತುಂಬ. ಮತ್ತು ಇಲ್ಲೊಂದು ವಿಶೇಷತೆ ಏನಂದರೆ, ಇಲ್ಲೂ ಕೂಡ ಸೇಮ್ ಅದೇ ಥರ ಕೆಲವೊಂದು ಕ್ರಫ್ಟ್ಸ್ಗಳು ಮತ್ತು ಫ್ಯಾನ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಹಳೆ ಕಾಲದ ಡ್ರೆಸ್ಗಳೆಲ್ಲ ನೋಡಿದೆ. ಫ್ಯಾನ್ಸಿಯಾಗಿ ಗಂಡು ಮಕ್ಕಳಿಗೆಲ್ಲ, ಹೆಣ್ಮಕ್ಳಿಗೆ. ಅದ್ರ ಪ್ರೈಸ್ ನೋಡ್ಬೇಕು ನೀವು, ಕಿತ್ಕೊಂಡು ಹೋಗಿರ್ತವೆ. ಪ್ರೈಸು ಸಖತ್ ಕಾಸ್ಟ್ಲಿ ಇರುತ್ತೆ ನೋಡಿ. ಇಲ್ಲೂ ಕೂಡ ಬಟ್ಟೆಗಳು ತುಂಬ ಇಟ್ಟಿದ್ದಾರೆ. ಬಟ್ ಇದು ಎಲ್ಲಿಂದ ಹೊರಗಡೆಯಿಂದೆಲ್ಲ ತರಿಸ್ಬೋದು ಅನ್ಸುತ್ತೆ, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಪೇಂಟಿಂಗ್ ಮಾತ್ರ ಸಖತ್ತಾಗೈತೆ ಗುರು. ನೋಡಿ ಇಲ್ಲಿ ತೋರಿಸ್ತೀನಿ, ಮೇಲ್ಗಡೆ ಪೇಂಟಿಂಗ್ಸ್ ಇದೆ. ಇಲ್ಲಿ ಅಲ್ಲಿ ಪೇಂಟಿಂಗ್ಸ್ ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ. ಈಗ ಇನ್ನೊಂದು ಕೋಣೆಗೆ ಎಂಟ್ರಿ ಕೊಟ್ಟೆ. ಇಲ್ಲಿ ಕಳ್ಳಿ ನಿಜವಾದ ಅನ್ಕೊಂಡ್ರ? ನೋ, ಇದು ಕೂಡ ಪ್ಲಾಸ್ಟಿಕ್ದೆ. ಮತ್ತು ಇಲ್ಲೂ ಕೂಡ ಪ್ಲಾಸ್ಟಿಕ್ದು ಪಾತ್ರೆಗಳು, ಹಳೆ ಕಾಲದ ಥರನೇ ಪ್ಲಾಸ್ಟಿಕ್ ಪಿಂಗಾಣಿಗಳು. ಮತ್ತು ಹಿಂದೆಲ್ಲ ರಾಜರು ಮಹಾರಾಜರ ಕಾಲದಲ್ಲೆಲ್ಲ ಬಳಸ್ತಿದ್ರಲ್ಲ ಆ ಥರ ವಸ್ತುಗಳು. ಅಂದರೆ ಇಲ್ಲಿ ಬಿಸಿ ಜಾಸ್ತಿ ಇರೋದ್ರಿಂದ ಇದೇ ಥರ ವಸ್ತುಗಳನ್ನ ಬಳಕೆ ಮಾಡ್ತಿದ್ರು. ಆರೋಗ್ಯಕ್ಕೆ ಒಳ್ಳೇದಲ್ವಾ ಕಬ್ಬಿಣಗಳು, ಮೆಟಲ್ಗಳೆಲ್ಲ ತುಂಬ ಒಳ್ಳೆಯದು. ತಾಮ್ರ, ಸಿಲ್ವರ್ ನೋಡಿಲಿ ಹೆಂಗೈತೆ. ಇದನ್ನ ಹಿಂಗೆ ಹಾಕಿ ಗುಟು ಕುಡಿದ್ಬಿಡೋದು ಹಿಂಗೆ ಹಾಕಿ. ತುಂಬ ಇಟ್ಟವ್ರು ನೋಡಿಲ್ಲೆಲ್ಲ ಚೆನ್ನಾಗಿದೆ. ನೋಡಿಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲೆಲ್ಲ. ಬಾಗಿಲುಗಳು, ಯಾವುದಾದ್ರೂ ಮನೆಗೆ ಬಾಗಿಲುಗಳು ಡಿಸೈನ್ ಆಗಿ ಬೇಕಂದರೆ ಬಾಗಿಲುಗಳು ಸೆಲಿಗಿಟ್ಟ ತೊಗೊಂಡು ಹೋಗ್ಬೋದು. ಬಟ್ ಈ
ಮರ ತುಂಬ ಹಳೇದಿದೆ, ಹಳೆ ಮರಗಳು ಅಂತ ಆಂಟಿಕ್ ಪೀಸ್ಗಳೆಲ್ಲ ಎತ್ತಿಟ್ಟವ್ರೆ ಇಲ್ಲಿ. ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀವಿ ಬನ್ನಿ. ಈಗ ಒಳಗಡೆ ಇಲ್ಲಿ ಏನೈತೆ ಅಂದರೆ ಗಿಡಗಳು, ಇದು ಇಲ್ಲಿರೋ ಗಿಡಗಳಿದೆಯಲ್ಲ ಇದೆಲ್ಲ ನಿಜವಾದ, ಇದು ಯಾವುದು ಡೂಪ್ಲಿಕೇಟ್ ಇಲ್ಲ. ಇಲ್ಲೆಲ್ಲ ಗಿಡಗಳು ನಿಜವಾದ್ದೇ ಇದೆ. ಅದಕ್ಕೆ ಸ್ವಲ್ಪ ಇಲ್ಲಿ ಓಪನ್ ಬಿಟ್ಟವ್ರು ನೋಡಿ, ಇಲ್ಲಿ ಓಪನ್ ಬಿಟ್ಟು ಇಟ್ಟಾರೆ. ಚೆನ್ನಾಗಿದೆ ಈ ಜಾಗ. ಇಲ್ಲಿ ಮೀನುಗಳೆಲ್ಲ ಇದಾವೆ ನೋಡಿ, ಇಲ್ಲಿ ಮೀನು ತೋರಿಸ್ತೀನಿ. ಮೀನು 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 ನಮ್ಮೂರ ಕಡೆ ಸಿಕ್ಕಿದ್ರೆ ಬಡ್ದು ಬಾಯಿಗೆ ಕಳ್ತಿದ್ದು, ಆದರೆ ಇಲ್ಲಿ ನೀರೊಳಗೆ ಈಜಾಡ್ತಿದ್ದಾವೆ ಆರಾಮಾಗಿ. ಈ ಕಡೆ ಒಂದು ಗಂಡಿ ಐತೆ, ನಾವು ಹೋಗಲ್ಲ, ಏನಾದ್ರು ಗೊತ್ತಿಲ್ಲ, ನಾ ಹೋಗಲ್ಲ ಈ ಗಂಡಿಗೆ. ಸಾಕಿಲ್ಲ, ತುಂಬ ಮುಂದೆ ಹೋಗೋದು ಬೇಡ, ಇದು ಸ್ವಲ್ಪ ಪರ್ಸ್ನಲ್ ಪ್ಲೇಸ್ ಅನಿಸುತ್ತೆ, ಬೇಡ ಸಾಕು, ತುಂಬ ಡೀಪಾಗಿ ಹೋಗ್ಬಾರ್ದು. ಚೆನ್ನಾಗಿದೆ ಜಾಗ, ಸೂಪರ್ ಐತೆ. ಒಳಗೆ ಹೋಗೋಣ, ಇನ್ನೂ ಸ್ವಲ್ಪ ಡೀಪ್ ಹೋಗೋಣ. ಇಲ್ಲೇನಾಯ್ತೋ ಗೊತ್ತಿಲ್ಲ, ಪುಸ್ತಕ ಎಲ್ಲ ಇಟ್ಟವ್ರೆ. ನಾಯಿ ಮರಿ ಐತೆ, ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕೆ, ತೀರ್ಥ ಬೇಕೆ, ಎಲ್ಲ ಬೇಕೆ, ನಾಯಿ ಮರಿ ತಿಂಡಿ ನಿನಗೆ ಏಕೆ ಬೇಕು, ಇಲ್ಲಿ ಬಾ ಪುಟ್ಟ ಬಾ 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 ಬಾ, ನಾನೇನು ಮಾಡಲ್ಲ ಬಾ 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 ಬಾ. ಒಬ್ಬನೇ ಇದೆಯಾ ನೀನು? ಏನು ಮಾಡ್ತೀಯ ಒಬ್ಬನೇ ಕೂತ್ಕೊಂಡು? ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಪಾಪ, ಹೋಗೋಣ. ಮಂಕ ಮಂಕ ಮಂಕ, ನಾನೇನು ತಿನ್ನಲ್ಲ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡೋರು ನೋಡಲಿ. ನೋಡಿ ಇಲ್ಲೆಲ್ಲ ಲೇಡೀಸ್ ಡ್ರೆಸ್ಗಳು ಮತ್ತು ಬಟ್ಟೆಗಳು, ಮನೆಗೆ ಗೋಡೆಗೆ ವಾಲೆಲ್ಲ ಹಾಕ್ತಾರಲ್ಲ, ಗೋಡೆಗೆ ಡಿಸೈನ್ಗಳು ನೋಡತ್ತಾಗಳಿದ್ದಾವೆ. ಪೇಂಟಿಂಗ್ ಮಾತ್ರ ಸಖತ್ತೈತೆ ನೋಡಿ. ಇಲ್ಲಿ ಬಟ್ಟೆಲಿ ಮಾಡಿರೋದು ಇದೆಲ್ಲ, ಏನು ಸಖತ್ತೈತೆ. ठीक है, ಚೆನ್ನಾಗಿದೆ. ಇಲ್ಲಿ ಓನರ್ ಇದರ್ಸೆ ಕುವೈತಿ. ಹಾಂ, ತುಂಬ ಚೆನ್ನಾಗಿದೆ ಒಳಗೆ. ನೀವು ಯಾರಾದರೂ ವಿಸಿಟ್ ಮಾಡೋರಿದ್ದರೆ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟವಾದ ವಸ್ತುಗಳು ತೊಗೊಂಡು ಹೋಗ್ಬೋದು. ಪ್ರೈಸ್ ಮಾತ್ರ ಕೇಳಬೇಡಿ, ನನ್ನ ಪ್ರೈಸ್ ಮಾತ್ರ ಕಿತ್ಕೊಂಡು ಹೋಗಿದೆ. ಯಾಕಂದರೆ ಇಲ್ಲಿ ಬರೋರು ತೊಗೊಂಡೋಗೋರೆಲ್ಲ ತುಂಬ ಕ್ರೇಜ್ ಇರೋಂಥ ವ್ಯಕ್ತಿಗಳು, ಏನು ಇಷ್ಟಪಟ್ಟು ಕೆಲವೊಂದು ಆ್ಯಂಟಿಕ್ ಪೀಸ್ಗಳು ಈ ಥರ ತುಂಬ ಇಷ್ಟಪಡೋರು. ದುಡ್ಡು ಕೂಡ ಇರಬೇಕು ತೊಗೊಳಕ್ಕೆ. ಸುಮ್ಮನೆ ಬಂದು ನೋಡ್ತೀನಿ ಅಂದರೆ ಪ್ರೈಸು ಕಡಿಮೆ ರೇಟಿಗೆಲ್ಲ ಇಲ್ಲ. ನಡಿಲೆಲ್ಲ ಇಟ್ಟಿದ್ದಾರೆ ಗಿಡಗಳು, ಸಖತ್ತಾಯ್ತು. ಯುನೀಕ್ ಪ್ಲೇಸ್. ಸೊ ಇದು ಕುವೈತಿಲಿರುವಂಥ ಒಂದು ಯೂನಿಕ್ ಪ್ಲೇಸ್ ಗುರು. ಇದು ಇರೋದು ಬಂದು ಇಲ್ಲೇ ನಮ್ಮ ಅಮೇರಿ ಹಾಸ್ಪಿಟ್ಲ್ ಎದುರುಗಡೆ ಇರೋ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸಲ್ಲಿ. ಇದು ಒಳಗಡೆ ಬಂದರೆ ನಮಗೆ ಒಂದು ಹಳೆಯ ಕಾಲಕ್ಕೆ ಬಂದಂಗೆ ಫೀಲ್ ಕೊಡುತ್ತೆ. ಅಂದರೆ ನಾವು ಇಲ್ಲಿ ಕುವೈತ್ ಸಿಟಿ ನೋಡಿ ಬೋರ್ ಆಗಿರೋರಿಗೆ ಒಂದು ಕಣ್ಣಿಗೆ ತಂಪು ಹಿತ ಸಿಗಬೇಕಂದ್ರೆ ಇಲ್ಲಿಗೆ ಬಂದು ಒಂದ್ಸಲ ವಿಸಿಟ್ ಮಾಡಬೇಕು. ಸೈಕ್ ಆಯ್ತು ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ನೀವು ಕುವೈತಲ್ಲಿರೋ ಕನ್ನಡದವರು ಒಂದ್ಸಲ ವಿಸಿಟ್ ಮಾಡಿ ಕಣ್ಣ ತಂಪು ಮಾಡ್ಕೊಂಡು ಹೋಗಿ. ತಗೊಳ್ತಿರೋ ಗೊತ್ತಿಲ್ಲ, ವಿಸಿಟ್ ಮಾಡೋಕ್ಕೆ ಏನು ಕಷ್ಟ, ಬಟ್ ಈ ಥರ ಜಾಗಗಳಿಗೆ ಬರಬೇಕಿಲ್ಲ. ಯಾಕಂದರೆ ನಮ್ಮೂರ ಕಡೆ ಇದ್ದಾಗ ನಾವು ಕಾಡು ಜಾಸ್ತಿ ಎಲ್ಲ ನೋಡ್ತಿರ್ತೀವಿ, ಆದರೆ ಇಲ್ಲಿ ಜಾಸ್ತಿ ಸಿಗಲ್ಲ ಅಂತ. ಈ ಬರಡು ಭೂಮಿಲಿ ಈ ಥರ ಒಂದು ಜಾಗ ಇದೆ ಅಂದರೆ ಒಂಥರ ಖುಷಿ ವಿಚಾರ. ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ, ಸೂಪರ್ ಇದೆ. ನೀವೊಂದ್ಸಲ ಬಂದು ವಿಸಿಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಪರಂ ಪಾಸಿಟಿವ್ ಆತ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಪ್ರೋತ್ಸಾಹಿಸಿ. ಸಿಗ್ತಾ ಇರೋಣ ಹೀಗೆ ಮುಂದಿನ ವಿಡಿಯೋಗಳಲ್ಲಿ.